ನಮಸ್ಕಾರ ಸ್ನೇಹಿತರೆ, ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇರೋದು ರೈಲ್ವೆ ಗ್ರೂಪ್ ಡಿ ನೇಮಕಾತಿಯ ಬಗ್ಗೆ. ಹೌದು, ಭಾರತದ ಅತಿದೊಡ್ಡ ಸರ್ಕಾರಿ ಸಂಸ್ಥೆ ಇಂಡಿಯನ್ ರೈಲ್ವೇಸ್ ಅಡಿಯಲ್ಲಿ ಬರುವಂತಹ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಈ ವರ್ಷ ಭಾರೀ ಪ್ರಮಾಣದ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಅಧಿಸೂಚನೆಯ ಪ್ರಕಾರ 10ನೇ ತರಗತಿ ಮತ್ತು ITI ಪಾಸ್ ಆದವರಿಗೆ ಸೂಪರ್ ಅವಕಾಶ ಅಂತಾನೆ ಹೇಳ್ಬೋದು. ಈ ಬಾರಿ RRB ಗ್ರೂಪ್ ಡಿ 2026ರ ನೇಮಕಾತಿಯಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಲೆವೆಲ್ 1 ಹುದ್ದೆಗಳಿಗೆ ಭಾರತದಾದ್ಯಂತ ಕರೆಯಲಾಗಿದೆ. ರೈಲ್ವೆ ಜಾಬ್ಸ್ ಡ್ರೀಮ್ಸ್ ಇದ್ದವರಿಗೆ ಇದೊಂದು ಗೋಲ್ಡನ್ ಚಾನ್ಸ್. RRB 2026ನೇ ಸಾಲಿಗೆ 22,195 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಹುದ್ದೆಗಳು: ಸಹಾಯಕ ಸೇತುವೆ 557 ಹುದ್ದೆ, ಸಹಾಯಕ ಕ್ಯಾರೇಜ್ ಮತ್ತು ವ್ಯಾಗನ್ 962 ಹುದ್ದೆಗಳು, ಸಹಾಯಕ ಲೋಕೋ ಶೆಡ್ 167 ಹುದ್ದೆಗಳು, ಸಹಾಯಕ ಕಾರ್ಯಾಚರಣೆಗಳು 592 ಹುದ್ದೆಗಳು, ಸಹಾಯಕ TL ಮತ್ತು AC 505 ಹುದ್ದೆಗಳು, ಸಹಾಯಕ PV 296 ಹುದ್ದೆಗಳು, ಟ್ರ್ಯಾಕ್ ಮೇಂಟೈನರ್ 9,350 ಹುದ್ದೆಗಳು, ಸಹಾಯಕ SNT 1,257 ಹುದ್ದೆಗಳು, ಸಹಾಯಕ ಟ್ರ್ಯಾಕ್ ಯಂತ್ರ 593 ಹುದ್ದೆಗಳು, ಪಾಯಿಂಟ್ಸ್ಮೆನ್ B 4,843 ಹುದ್ದೆಗಳು, ಸಹಾಯಕ TRD 748 ಹುದ್ದೆಗಳು. ಈ 22,195 ಹುದ್ದೆಗಳನ್ನು ಅಹಮದಾಬಾದ್, ಅಜ್ಮೀರ್, ಅಲಹಾಬಾದ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ, ಬಿಲಾಸ್ಪುರ್, ಚಂಡೀಗಢ, ಚೆನ್ನೈ, ಗೋರಖ್ಪುರ್, ಗುವಾಹಟಿ, ಜಮ್ಮು ಶ್ರೀನಗರ, ಕೋಲ್ಕತ್ತಾ, ಮಾಲ್ಡಾ, ಮುಂಬೈ, ಮುಜಫ್ಫರ್, ಪಾಟ್ನಾ, ರಾಂಚಿ, ಸಿಕಂದರಾಬಾದ್, ಸಿಲಿಗುರಿ, ತಿರುವನಂತಪುರಂತಹ 21 RRB ಪ್ರದೇಶಗಳಲ್ಲಿ ಭರ್ತಿ ಮಾಡುವಂತಹ ಗುರಿಯನ್ನ ಹೊಂದಿದೆ. ಇದು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಜಾಬ್ ಸೆಕ್ಯೂರಿಟಿ, ಪೆನ್ಷನ್ ಬೆನಿಫಿಟ್ಸ್, ಪ್ರಮೋಷನ್ಸ್, ಟ್ರಾನ್ಸ್ಫರ್ಸ್ ಎಲ್ಲ ಫೆಸಿಲಿಟೀಸ್ಗಳು ಸಿಗುತ್ತದೆ. RRB ಲೆವೆಲ್ 1 ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಜನರಲ್ ಅಭ್ಯರ್ಥಿಗಳು 18ರಿಂದ 33 ವರ್ಷದ ವಯೋಮಿತಿಯನ್ನು ಹೊಂದಿರಬೇಕಾಗತ್ತೆ. OBC ವರ್ಗದವರು 18ರಿಂದ 36 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. SC ST ವರ್ಗದವರು 18ರಿಂದ 38 ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗತ್ತೆ. ಈ ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ 18,000 ರೂಪಾಯಿ ಮೂಲ ವೇತನದ ಜೊತೆಗೆ DA, HRA, ಸಾರಿಗೆ ಭತ್ಯೆ, ರಾತ್ರಿ ಕರ್ತವ್ಯ ಭತ್ಯೆ, ಅಧಿಕಾವಧಿ ವೇತನ ಮತ್ತು ಉದ್ಯೋಗಿಗಳಿಗೆ ವೈದ್ಯಕೀಯ ಸೌಲಭ್ಯಗಳು ಸೇರಿದಂತೆ 22,000ದಿಂದ 25,000 ರೂಪಾಯಿಯವರೆಗೆ ಮಾಸಿಕ ವೇತನ ಇರುತ್ತದೆ. ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದೈಹಿಕ ದಕ್ಷತೆ ಪರೀಕ್ಷೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಟೆಸ್ಟ್ಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲೆಗಳು: ಫೋಟೋ, ಸಿಗ್ನೇಚರ್, 10ನೇ ತರಗತಿ ಮತ್ತು ITI ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಅಂಗವಿಕಲರಾಗಿದ್ದಲ್ಲಿ ಅಂಗವೈಕಲ್ಯ ಪ್ರಮಾಣ ಪತ್ರ. ಅರ್ಜಿ ಸಲ್ಲಿಸುವವರು ಈ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ RRB ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಂತರ ರೈಲ್ವೆ ಗ್ರೂಪ್ ಡಿ ನೇಮಕಾತಿ CEN 9/2025ಗೆ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ವೈಯಕ್ತಿಕ ವಿವರಗಳನ್ನು ನಮೂದಿಸುವ ಮೂಲಕ ಹೊಸ ನೋಂದಣಿಯನ್ನು ಪೂರ್ಣಗೊಳಿಸಿ. ನೋಂದಣಿ ಸಂಖ್ಯೆ ಮತ್ತು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಮಾಡಿ. ಲಾಗಿನ್ನ ನಂತರ ನಿಮ್ಮ ವೈಯಕ್ತಿಕ ವಿವರ, ಶೈಕ್ಷಣಿಕ ವಿವರ ಮತ್ತು ಸಂಪರ್ಕ ವಿವರಗಳನ್ನು ಬಳಸಿಕೊಂಡು ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ. ನಂತರ ರೈಲ್ವೆ ನೇಮಕಾತಿ ಮಂಡಳಿ ಮತ್ತು ಪರೀಕ್ಷೆಯ ಆದ್ಯತೆಗಳನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಫೋಟೋ, ಸಿಗ್ನೇಚರ್, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಅರ್ಜಿ ಶುಲ್ಕವನ್ನು ಪಾವತಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ: ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 500 ರೂಪಾಯಿ, SC ST EBC ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ 250 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. CBT ಪರೀಕ್ಷೆಗೆ ಹಾಜರಾದ ನಂತರ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 400 ರೂಪಾಯಿಯನ್ನು ಮರುಪಾವತಿಸಲಾಗುತ್ತದೆ. ಹಾಗೆ SC ST EBC ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಪೂರ್ತಿ ಹಣವನ್ನು ಮರುಪಾವತಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಮಾರ್ಚ್ 2026. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.